ರಾಜ್ಯ ರಾಜಕಾರಣ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಮಧ್ಯ ಕೆಲವು ದಿನಗಳ ಕಾಲ ಈ ಅಧಿಕಾರ ಹಸ್ತಾಂತರ ಅದು ಇದು ಸ್ವಲ್ಪ ಚರ್ಚೆ ತಣ್ಣಗಾಗಿತ್ತು, ಕಡಿಮೆ ಆಗಿತ್ತು. ಸಿದ್ದರಾಮಯ್ಯನವರ ಬಣದ ಶಾಸಕರುಗಳು ಫಾರಿನ್ ಟೂರಿಗೆ ಹೊರಟು ನಿಂತಿದ್ದಾರೆ ಅನ್ನುವ ಸುದ್ದಿಗಳು ಬರೋದಕ್ಕೆ ಶುರುವಾಯ್ತಲ್ಲ, ಮತ್ತೆ ಗರಿಗೆದರ್ತು ನೋಡಿ ಏಕಾಏಕಿ. ಆ ಸುದ್ದಿಗಳು ಹರಿದಾಡೋದಕ್ಕೆ ಶುರು ಮಾಡಿದ ನಂತರ ಅಸ್ಸಾಂ ಚುನಾವಣೆಯ ಪ್ರಿಪರೇಷನ್ನಿನ ನೆಪದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಸಭೆ ಮಾಡಿದ್ರು. ಸಭೆ ಮುಗಿಸಿ ಹೊರಗೆ ಬಂದ ನಂತರ ಅವರ ವಲಯ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತು, ಅವರ ತಂಡ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತು. ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಬೇಗ ನಿಮ್ಮನ್ನು ಸಿದ್ದರಾಮಯ್ಯನವ್ರನ್ನು ದೆಹಲಿಗೆ ಬರೋಕ್ಕೆ ಹೇಳ್ತೀವಿ, ಏನೋ ಒಂದು ಬಗೆಹರಿಸೋಣ ಅಂತ ಹೇಳಿದಾರಂತೆ ಅಂತ ಮಾತಾಡ್ಕೊಳ್ಳೋದಕ್ಕೆ ಶುರುವಾಯಿತು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು 12 ಜನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ದಿಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು. ಭೇಟಿ ಯಾಕೆ ಅದರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಅಂದರು. ಬಟ್ ಎಲ್ರಿಗೂ ಗೊತ್ತು, KPCC ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿ ಅಂತ ಹೇಳೋದಕ್ಕೆ ಹೋಗಿದ್ರು ಅವರು. ಅದೆಲ್ಲದರ ನಡುವೆ ನಿನ್ನೆ ರಾತ್ರಿ ಬಂದ ಸುದ್ದಿ, 4 ಸೀಸನ್ಸ್ ಹೋಟೆಲ್ನಲ್ಲಿ ಒಂದು ಪಾರ್ಟಿ ನಡೀತಾ ಇರ್ತಾವೆ ಪಾರ್ಟಿ. ಹಂಗಲ್ಲ ಇದು. ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳ ಎಲ್ಲರ ಮೀಟಿಂಗು ಕಾರಣ ಏನು? ಮಾಗಡಿ MLA ಬಾಲಕೃಷ್ಣ ಅವರ ಬರ್ಡೇ ಅಂತ. ಫೋಟೋದಲ್ಲಿದ್ದಾರೆ ಎಲ್ಲ ಶಾಸಕರೇ, ಎಲ್ಲರೂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋರೆ. 18 ಜನ ಇದ್ದಾರೆ ಈ ಫೋಟೋದಲ್ಲಿ. ಫೋಟೋಗಿಟ್ಟು ಜನ ನಿಂತ್ಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಸ್ವಲ್ಪ ಜನ ಬಂದು ಹೋದರು, ಫೋಟೋ ತೆಗೆದ ಮೇಲೆ ಒಂದಷ್ಟು ಜನ ಬಂದು ಹೋಗಿದ್ದಾರೆ ಅಂತಾರೆ. ಎಲ್ಲ ಸೇರಿದ್ರು ಒಂದು 30, 32, 35 ತನಕ ಇರಬಹುದು ಪಾರ್ಟಿಗೆ ಬಂದು ಹೋದವರ ಸಂಖ್ಯೆ. ಸಾಮಾನ್ಯವಾಗಿ ಈ ರೀತಿ ಡಿನ್ನರ್ ಮೀಟ್ಗಳು, ಬ್ರೇಕ್ಫಾಸ್ಟ್ ಮೀಟ್ಗಳು, ಲಂಚ್ ಮೀಟ್ಗಳಾದಾಗ ಹೊರಗಡೆ ಬಂದವರು ಏನು ಹೇಳ್ತಾರೆ? ಊಟಕ್ಕೆ ಸೇರಿದ್ವಿ ರೀ, ಅದರಲ್ಲಿ ಏನು ವಿಶೇಷ ಇಲ್ಲ, ರಾಜಕೀಯ ಚರ್ಚೆ ಆಗಿಲ್ಲ, ಒಳ್ಳೆ ಊಟ ಆಯಿತು. KN ರಾಜಣ್ಣ ಥರದವ್ರಿದ್ರು, ಒಂದು 2 ರೂಪಾಯಿ ಗುಂಡು ಹಾಕಿದ್ವಿ ಅಂತಾರೆ. ಇವ್ರು ಹಂಗಲ್ಲ, ಮಾತಾಡಿದ್ವಿ ರಾಜಕೀಯ ಅಂದರು. ಹೌದು, ಮಾತಾಡಿದ್ವಿ ರಾಜಕೀಯ. ನಾಯಕತ್ವದ ಗೊಂದಲಗಳಿಗೆ ಆದಷ್ಟು ಬೇಗ ಹೈಕಮಾಂಡ್ ತೆರೆ ಎಳಿಬೇಕಾಗಿದೆ. ಹೀಗೆ ನಡ್ಕೊಂಡು ಹೋದರೆ ಚೆನ್ನಾಗಿರೋದಿಲ್ಲ. ದಿಲ್ಲಿಗೆ ಹೋಗಿದ್ರ ಬಗ್ಗೆನೂ ಕೂತ್ಕೊಂಡು ಮಾತಾಡಿದ್ದೀವಿ ಅಂದರು. ನಾ ಸ್ವಲ್ಪ ಲೇಟಾಗಿ ಬಂದೆ, ನಾ ಬರೋಕ್ಕಿಂತ ಮುಂಚೆ ರಾಜಕೀಯ ಚರ್ಚೆ ಆಗಿತ್ತೇನಪ್ಪ, ನಾ ಬಂದ ಮೇಲೇನೂ ಆಗಿಲ್ಲ ಅಂತ CP ಯೋಗೇಶ್ವರ್ ಒಬ್ಬರು ಹೇಳಿದ್ರಷ್ಟೇ. ಕೇಳಿಸ್ಕೊಳ್ಳಿ ಯಾರ್ಯಾರೇನೇನಂದ್ರು ಅಂತ. ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿದ್ವಿ. ಒಂದ್ 4-5 ಜನ ಮಾತ್ರ ಇಲ್ಲಿ ಇದ್ದೀವಿ, ಡೆಲ್ಲಿಗೆ ಹೋದಂತವ್ರು, ಎಲ್ಲರೂ ಏನು ಇರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಡೆಲ್ಲಿ ಯಾತ್ರೆ ಅಂತಲ್ಲ, ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ಅದೇ ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ, ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರು ಬದಲಾಯಿಸ್ತಾರೋ CM ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ, ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬಾಲಕೃಷ್ಣ ಸಾಹೇಬ್ರವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದಂಥದ್ದು. ಅವರು ನಮ್ಮನ್ನು ಆಹ್ವಾನಿಸಿದ್ರು, ನಾವೆಲ್ಲ ಹೋಗಿದ್ದು. ಎಲ್ಲರೂ ಸೇರಿದಾಗ ರಾಜಕೀಯದ ಬಗ್ಗೆನೂ ಮಾತನಾಡ್ತೀವಿ. ಅದೆಲ್ಲ ಮಾತಾಡಿಲ್ಲ ಆದರೆ ಸುಳ್ಳಾಗುತ್ತೆ. ಒಂದಂತೂ ನಿಜ, ಅದು ಹೈಕಮಾಂಡ್ ಅವ್ರು ತೆಗೆದುಕೊಂಡಂತ ನಿರ್ಧಾರ, ಅವ್ರು ತೆಗೆದುಕೋತಾರೆ ಅಂತ ನಾವು ಭಾವಿಸ್ತೇವೆ. ಬಾಲಕೃಷ್ಣ ಅವ್ರ ಬರ್ಡೇ ಇತ್ತು, ಅಲ್ಲೆಲ್ಲ ಸೇರಿದ್ವಿ. ಹಾಗೆ ಇದೇ ಈ ವಿಚಾರ ಚರ್ಚೆಗೆ ಬಂತು. ನಿತ್ಯ ಮಾಧ್ಯಮಗಳಲ್ಲಿ ಈ ನಾಯಕತ್ವದ ಗೊಂದಲ ನಡೀತಾ ಇದೆ, ಇದಕ್ಕೇನಾದ್ರು ಎಲ್ಲರೂ ಸೇರಿ ತೆರೆ ಎಳಿಸ್ಬೇಕು ಹೈಕಮಾಂಡ್ ಮುಖಾಂತರ, ಇದಕ್ಕೊಂದು ಸ್ಪಷ್ಟ ಸಂದೇಶ ಕೊಡಿ ಅಂತ ಕೇಳಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಬರ್ತ್ಡೇ ಪಾರ್ಟಿ ಸೇರಿದ್ವಿ, ಮುಗೀತು. ಅಷ್ಟಕ್ಕೆಲ್ಲ ನೀವು ಅದು ಇದು ಇದು ಅದು ಅಂತ ಏನಂತ ಇದ್ರು ಅದೆಲ್ಲ ಏನಿಲ್ಲ. ಊಟ ಮಾಡಿದ್ರಿಂದನೋ CM ಅವ್ರ ಬದಲು ಆಗಲ್ಲ, ಇನ್ನೊಬ್ರು CM ಆಗಲ್ಲ. ನಾನು DCM ಪರ ಇದ್ರೂ CM ಪರನೂ ಇದ್ದೀನಿ. 136 ಜನ DCM CM ಪರ ಇದೀವಿ. ಡಿ.ಕೆ. ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಹೈಕಮಾಂಡ್ ಅವ್ರಿಗೆ ಆಲ್ರೆಡಿ ಏನೇನು ಹೇಳ್ಬೇಕು ಹೇಳಿದ್ವಿ. ಸಾಧ್ಯ ಆದ್ರೆ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡ್ತೀವಿ, ಏನು ಸಮಸ್ಯೆ ಏನಿಲ್ಲ. ಶಾಸಕರು ಬಾಲಕೃಷ್ಣರವರ ಹುಟ್ಟುಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಅದನ್ನ ಬಿಟ್ಟು ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ಏನ ಆತರ ಯಾವುದು ರಾಜಕೀಯ ಸಂಬಂಧಪಟ್ಟಂತ ಚರ್ಚೆ ಆಗಲಿಲ್ಲ. ಊಟಕ್ಕೆ ಸೇರಿದ್ವಿ. ಬಾಲಕೃಷ್ಣ ಸರ್ದು ಇನ್ವಿಟೇಷನ್ ಮೇಲೆ ಸೇರಿದ್ವಿ. ಯಾಕಂದ್ರೆ ಅವ್ರದ್ದು ಬರ್ತ್ಡೇ ಇತ್ತಲ್ಲ, ನಾಳೆ ಬರ್ತ್ಡೇ ಇರೋದ್ರಿಂದ ಅವ್ರೊಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ನಮ್ಗೆಲ್ಲರಿಗೂ ಡಿನ್ನರಿಗೆ ಕರೆದಿದ್ರು. DCM ಬೆಂಬಲಿತ ಅಥವಾ CM ಬೆಂಬಲಿತ ಅನ್ನೋ ಹೇಳೋಕ್ಕಿಂತ ಹೆಚ್ಚಾಗಿ
ಎಲ್ಲರೂ ಕಾಂಗ್ರೆಸ್ ಶಾಸಕರೇ ಇದ್ದಿದ್ದು. ಅದರಲ್ಲಿ ಅಂದರೆ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಸುಮಾರು ಜನಕ್ಕಿದೆ ಅಷ್ಟೇ, ಬೇರೆ ಏನೂ ಇಲ್ಲ. DCM ಬಗ್ಗೆ ನಾನು ಸುಮಾರು ಸತಿ ಹೇಳಿದ್ದೀನಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಖಂಡಿತ ಬಯಸ್ತೀನಿ. ಅವರು CM ಆದರೆ ನನಗೆ ಇಷ್ಟಂತೂ ಆಗಿದೆ. ಈಗ 6ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ. ಬಜೆಟ್ ಮಂಡಿಸಿದ ನಂತರ ಅಧಿವೇಶನ ನಡೀತಾ ಇರುತ್ತೆ. ಅದೇ ಟೈಮ್ನಲ್ಲಿ 50-60 MLAಗಳು ದಿಲ್ಲಿಗೆ ಹೋಗ್ತಾರಾ? ಕದಲೂರು ಉದಯ್ ಅವರು ಹೇಳ್ತಾ ಇದ್ದಾರೆ ಅದನ್ನು, ದಿಲ್ಲಿಗೆ ಹೋಗ್ತೀವಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ 48ಕ್ಕೂ ಹೆಚ್ಚು ಜನ ಶಾಸಕರು ಸೇರಿ ಚರ್ಚೆ ಮಾಡಿದ್ರಿ ಅನ್ನುವಂಥದ್ದು ಸುದ್ದಿ ಆಗ್ತಾ ಇದೆ. ಚರ್ಚೆ ಬಾಲಕೃಷ್ಣ ಅವ್ರ ಬರ್ಡೇ ಇತ್ತು, ಓಕೆ ಅಲ್ಲೆಲ್ಲ ಸೇರಿದ್ವಿ. ಹಾಗೆ ಇದೇ ಈ ವಿಚಾರನೂ ಚರ್ಚೆಗೆ ಬಂತು. ಓಕೆ ನಿತ್ಯ ಮಾಧ್ಯಮಗಳಲ್ಲಿ ಈ ನಾಯಕತ್ವದ ಗೊಂದಲ ನಡೀತಾ ಇದೆ, ಇದಕ್ಕೇನಾದ್ರು ಎಲ್ಲರೂ ಸೇರಿ ತೆರೆ ಎಳಿಸ್ಬೇಕು ಹೈಕಮಾಂಡ್ ಮುಖಾಂತರ, ಇದಕ್ಕೊಂದು ಸ್ಪಷ್ಟ ಸಂದೇಶ ಕೊಡಿ ಅಂತ ಕೇಳಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಮತ್ತೊಮ್ಮೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡೋಣ. 50 ಜನ ಮಿನಿಮಮ್ ಒಂದು 50-60 ಜನ ಹೋಗ್ತೀವಿ. ನಾಯಕರು ಭೇಟಿ ಮಾಡ್ತೀವಿ, AICC ಅಧ್ಯಕ್ಷರು, AICC ಪ್ರದರ್ಶನ ಕಾರ್ಯದರ್ಶಿಗಳು ಎಲ್ಲರನ್ನೂ ಭೇಟಿ ಮಾಡಿ ಈ ಥರ ಆಗ್ತಿದೆ, ಮಾಧ್ಯಮದವ್ರ ಮುಖಾಂತರ ನಮಗೆ ಸ್ವಲ್ಪ ಪಕ್ಷಕ್ಕೆ ಹಿನ್ನಡೆ ಆಗುವಂಥ ಪರಿಸ್ಥಿತಿ ಇದೆ, ವಿರೋಧ ಪಕ್ಷದವರು ಈ ಥರ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ, ಇದಕ್ಕೆ ನೀವು ಮಾಧ್ಯಮದವರ ಮುಖಾಂತರ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ. ಏನು ಚಂದ ಮಾತಾಡ್ತೀರಿ ಸ್ವಾಮಿ. ಒಟ್ಟು ತಂದು ಗೂಬೆ ಕೂಡಿಸ್ಬಿಡೋದು. ನಿಮ್ಮ ಶಾಸಕರುಗಳು ಹಿಂಗೆ ದಿನಕ್ಕೊಬ್ಬರು ದಿನಕ್ಕೊಂದರಂತೆ ಹೇಳಿಕೆ ಕೊಡದೆ ಹೋದರೆ ಮಾಧ್ಯಮಗಳಿಗೇನು ರೀ? ನಾಯಕತ್ವ ಬದಲಾವಣೆ ಚರ್ಚೆ ಯಾಕೆ ಬರುತ್ತೆ? 2013ರಿಂದ 18 ತನಕನೂ ನಿಮ್ಮದೇ ಸರ್ಕಾರ ಇತ್ತಪ್ಪ. ಮಾಧ್ಯಮಗಳು ಯಾವ ಥರ ಚರ್ಚೆ ಮಾಡಿದ್ವಾ? ಸಿದ್ದರಾಮಯ್ಯನವ್ರು 2.5 ವರ್ಷ ಇರ್ತಾರ, 3 ವರ್ಷ ಇರ್ತಾರ, ಮುಖ್ಯಮಂತ್ರಿ ಬದಲಾವಣೆ ಆಗಿ ಯಾವ ಥರ ಚರ್ಚೆ ಮಾಡಿದ್ವಾ? ನೀವು ದಿನಕ್ಕೊಬ್ಬರಂಗೆ ಒಂದೊಂದು ಹೇಳಿಕೆ ಕೊಟ್ಕೊಂಡು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ ಅಷ್ಟೇ. DK ಶಿವಕುಮಾರ್ ಅವರು ಈ ಶಾಸಕರುಗಳಿಗೆ ಹೇಳ್ತಾ ಇದ್ದಾರೆ, ನನ್ನ ಪರವಾಗಿ ಯಾರೂ ದಿಲ್ಲಿಗೆ ಹೋಗಬೇಡಿ ಅಂತ, ಮಾಧ್ಯಮಗಳ ಮೂಲಕ. ನಿಜವಾಗ್ಲೂ DK ಶಿವಕುಮಾರ್ ಅವರಿಗೆ ಶಾಸಕರು ದೆಹಲಿಗೆ ಹೋಗಬಾರದು ಅಂತಿದೆಯಾ? ಕನಿಷ್ಠ 50-60 ಶಾಸಕರು ಅಂದರು ಕದಲೂರು ಉದಯ್. ನಂಬರ್ ಹೇಳುವ ಅವಶ್ಯಕತೆ ಯಾಕೆ ಬಂತು? ಈಸ್ ದಿಸ್ ದಿ ಶೋ ಆಫ್ ಸ್ಟ್ರೆಂಗ್ತ್? ಶಕ್ತಿ ಪ್ರದರ್ಶನವಾ? ಹಂಗಾಗ್ಬಿಟ್ರೆ DK ಶಿವಕುಮಾರ್ ಪರ ಎಷ್ಟು ಶಾಸಕರಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಂಗಾಗ್ಬಿಡುತ್ತಾ? 50-60 ಶಾಸಕರು ಅನ್ನೋದಾದರೆ ಅವ್ರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ಅಂತ ಆಗೋದಿಲ್ವ? ಅವಾಗ ಗೊತ್ತಿಲ್ಲ. DK ಶಿವಕುಮಾರ್ ಮಾತ್ರ ಹಂಗೆ ಮನವಿ ಮಾಡಿಕೊಂಡ್ರು. ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ. ಪರವಾಗಿ ಮನವಿ ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದರೆ ನೀವು ಹೋಗಿ. ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳ್ಳೋಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ನಾನು, ಪರಮೇಶ್ವರು, HK ಪಾಟೀಲು ನಾವೆಲ್ಲ ಭಾಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇನ್ನೂ ಅವ್ರು ಯಾರು ಬಂದು ಮಾತಾಡಿಲ್ಲ. ಬಂದು ಮಾತಾಡಲಿ, ಆಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ವಿಚಾರ ಬೀದಿಗೆ ಬಿದ್ದಿದೆ. ವರಿಷ್ಠರು ತೀರ್ಮಾನ ಮಾಡಬೇಕು, ತೀರ್ಮಾನ ಮಾಡದೆ ಹೋದರೆ ಪಕ್ಷ ಸಂಘಟನೆಗೆ ಕಷ್ಟ. ತನ್ವೀರ್ ಸೇಠ್ ತರದವ್ರು ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಅದೊಂದು ಕೇಳಿಸ್ಕೊಂಡ್ಬಿಡಿ, ಆಮೇಲೆ ಮುಂದಿನ ಸುದ್ದಿಗೆ ಹೋಗೋಣ. ಕಾಂಗ್ರೆಸ್ ವಿಚಾರ ಬೀದಿಗೆ ಬಿದ್ದಿದೆ. ತೀರ್ಮಾನ ವರಿಷ್ಠರು ಮಾಡಬೇಕು. ಆ ತೀರ್ಮಾನ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಮತ್ತೆ ಪಕ್ಷ ಕಟ್ಟುವಂಥದ್ದು ಕಷ್ಟ. ಒಂದು ಕಡೆ ಕಾರ್ಯಕರ್ತರನ್ನ ನಾವು ಸಮಾಧಾನ ಮಾಡಬೇಕಾಗುತ್ತೆ. ಎರಡನೇದು, ಜನರಿಂದ ನಾವು ಏನು ಆಶೀರ್ವಾದ ಪಡ್ಕೊಂಡು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಂಥದ್ದಕ್ಕೆ ಜನರ ವಿಶ್ವಾಸ ಗಳಿಸ್ಕೊಂಡಿದ್ವಿ. ಆ ವಿಶ್ವಾಸ ಪುನರ್ಸ್ಥಾಪನೆ ಮಾಡುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ. ಈ ಸ್ಪಷ್ಟವಾದಂತಹ ಸಂದೇಶ ನಾನು ಈಗಾಗಲೇ ವರಿಷ್ಠರ ಗಮನಕ್ಕೂ ತಂದಿದ್ದೇನೆ. ಸುರ್ಜೇವಾಲಾ ಅವರು ಕಳೆದ ವಾರ ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಚರ್ಚೆ ಮಾಡಿದ್ದೇನೆ. ಎಲ್ಲ ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ. ನಾವೇನು ಅದೇನ
ಗುತ್ತಿಗೆ ಏನು ಪಡೆದಿಲ್ಲ ಅದೇನು ಅವ್ರವ್ರು ನಾವು ಹೇಳಿದ್ರೆ ಗ್ರೂಪ್ ಅದಾವ ಲೈಕ್ ಅದರಲ್ಲಿ ವಿಶೇಷ ಇಲ್ಲ ಮುಂದೆ ಕೂಡ ಹೇಳಿದೀವಿ, ನಾವು ಕುಡಿದೀವಿ, ಬೇರೆಯವ್ರು ಕುಡಿದಾರೆ. ಬದಲಾವಣೆ ಎಲ್ಲ ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವ್ರು. ಗೊಂದಲ ಬಗೆಹರಿಬೇಕಂತ ಎಲ್ಲರದ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಅವ್ರದ್ದು ಇದು ರಾಜ್ಯ ರಾಜಕಾರಣದ್ದಾಯಿತು. ಪಕ್ಕದ ರಾಜ್ಯದ ರಾಜಕಾರಣ ತಮಿಳುನಾಡು. ಪನ್ನೀರ್ ಸೆಲ್ವಂ ಹೋಗಿ DMKಗೆ ಜಾಯಿನ್ ಆದರು. AIADMKಯ ಸುಪ್ರೀಂ ಲೀಡರ್ ಆಗಿದ್ದ ಜಯಲಲಿತಾ ಅವರ ಅತ್ಯಂತ ನಂಬಿಕಸ್ಥ ಬಂಟ. ಜಯಲಲಿತಾ ಅವರಿಗೆ ಬೇರೆ ಬೇರೆ ಕಾನೂನಿನ ತೊಡಕುಗಳ ಬಂದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕು ಅನ್ನುವ ಸನ್ನಿವೇಶ ಕ್ರಿಯೇಟ್ ಆದಾಗಲೆಲ್ಲ ಜಯಲಲಿತಾ ಅವರು ಕರೀತಾ ಇದ್ದದ್ದೇ ಇವ್ರನ್ನ, ನಾನು ಕೆಳಗಿಳಿತೀನಿ, ನೀ CM ಆಗಿರು, ನಾನು ವಾಪಸ್ ಬಂದಮೇಲೆ ಬಿಟ್ಟು ಕೊಡು ಅಂತ. ಮುಖ್ಯಮಂತ್ರಿ ಆಗು ಅಂದ ತಕ್ಷಣ ಇವರು ಆಗ್ತಿದ್ರು. ಸಾಕಿನ್ನು ಕೆಳಗಿಳಿ ಅಂದ ತಕ್ಷಣ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾ ಇದ್ದ ಮನುಷ್ಯ ಪನ್ನೀರ್ ಸೆಲ್ವಂ. ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಪನ್ನೀರ್ ಸೆಲ್ವಂ ಬಂದು ಸ್ಟಾಲಿನ್ರನ್ನ ಭೇಟಿಯಾಗಿ DMKಗೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ಅವರ ಜೊತೆಗೆ ಇಬ್ಬರು ಶಾಸಕರು ಬಂದರು. ನನ್ನ ಮಗನಿಗೆ ಟಿಕೆಟ್ ಕೊಡಿ, ನನ್ನ ಜೊತೆಗೆ ಬಂದಿರುವಂಥ ನಾಯಕರುಗಳನ್ನೆಲ್ಲ ಸರಿಯಾಗಿ ನಡೆಸ್ಕೊಳ್ಳಿ, ನನಗೆ ಪಕ್ಷದಲ್ಲೊಂದು ಉನ್ನತ ಸ್ಥಾನ ಕೊಡಿ, ಈ ಕಂಡೀಷನ್ ಹಾಕ್ಕೊಂಡು ಬಂದಿದ್ದಾರಂತೆ. ಪನ್ನೀರ್ ಸೆಲ್ವಂ DMKಗೆ ಈ ಸುದ್ದಿಯನ್ನು ಹೇಳಬೇಕಾದ ಕಾಲವೂ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. 5 ಟೈಮ್ MLA, ಇನ್ನೂ ತನಕ ಒಮ್ಮೆಯೂ ಎಲೆಕ್ಷನ್ ಸೋತಿಲ್ಲ ಈ ಮನುಷ್ಯ. ಈ ಹಳ್ಳಿ ಕಡೆ ಚಾದಂಗಡಿ ಅಂತಾರೆ, ಸಣ್ಣ ಟೀ ಮಾರ್ಕೊಂಡಿರ್ತಾರಲ್ಲ, ಹಾಗೊಂದು ಅಂಗಡಿ ಇಟ್ಕೊಂಡಿದ್ದ ಮನುಷ್ಯ ಅಂತೆ. ಅದೇನೋ ಕರ್ಮಧರ್ಮ ಸಂಯೋಗದಿಂದ ಜಯಲಲಿತಾ ಅವರ ಕಣ್ಣಿಗೆ ಬಿದ್ದು ಜಯಲಲಿತಾ ಕರ್ಕೊಂಬಂದು ಬೆಳೆಸಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು 3 ಸಲ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. 3 ಸಲ ಮುಖ್ಯಮಂತ್ರಿಯನ್ನಾಗಿ ಲಾಸ್ಟಿಗೆ ಪಳನಿಸ್ವಾಮಿಯವರಿಗೂ ಪನ್ನೀರ್ ಸೆಲ್ವಂಗೂ ಗಲಾಟೆಯಾಗಿ ಪಕ್ಷದಿಂದಲೇ AIADMKಯಿಂದ ಹೊರಗಡೆ ಹೋದರು. ಈಗ AIADMKದವರು ಟೀಕೆ ಮಾಡ್ತಿದ್ದಾರೆ. ಪಕ್ಷದಿಂದ ಹೊರಗೆ ಹಾಕಿ ಆಗಿದೆ. ಹೊರಗೆ ಹಾಕಿದ ಮೇಲೆ ಇನ್ನೆಲ್ಲ ಹೋದ್ರೆ ಏನಂತೆ? ಅಯ್ಯಪ್ಪನ್ ಮತ್ತು ಮನೋಜ್ ಪಾಂಡಿಯನ್ ಅನ್ನುವಂಥ ಇಬ್ಬರು ಶಾಸಕರುಗಳು ಕೂಡ ಅವ್ರ ಜೊತೆಗೆ ಹೋಗಿ DMK ಸೇರಿಕೊಂಡ್ರು. 100% AIADMK ಸೋಲುತ್ತೆ, ಮತ್ತೊಮ್ಮೆ DMK ಅಧಿಕಾರಕ್ಕೆ ಬರುತ್ತೆ, ಸ್ಟಾಲಿನ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಅವರು. ನೋಡಿ, ಅದು ನಮ್ಮ ಸ್ಕ್ರೀನಿನ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, DMK ಆಫೀಸಿಗೆ ಬಂದಾಗ ಮುಂದೆ ಯಥಾ ಪ್ರಕಾರ ಜಯಲಲಿತಾ ಫೋಟೋ ಇತ್ತು ಕಾರ್ನಲ್ಲಿ. ಜಯಲಲಿತಾ ಫೋಟೋ ಅಂದರೆ ಜಯಲಲಿತಾ ಅಭಿಮಾನಿಗಳಿಗೊಂದು ಸಂದೇಶ ಕೊಡುವ ರೀತಿಯಲ್ಲಿ ಹೋಗುವಾಗದಿರಲಿಲ್ಲ, ಹೋಗುವಾಗ ತೆಗೆದಿದ್ರು. ಜಯಲಲಿತಾ ಅಭಿಮಾನಿಗಳಿಗೊಂದು ಸಂದೇಶ ಕೊಡುವ ರೀತಿಯಲ್ಲಿ ಆ ಫೋಟೋ ಇಟ್ಕೊಂಡೇ ಬಂದರು. 18ನೇ ವಯಸ್ಸಿನಲ್ಲಿ ಜಯಲಲಿತಾ ಅವರ ಕಣ್ಣಿಗೆ ಬಿದ್ದು ಇವರ ಜೀವನ ಬದಲಾಗಿದ್ದು ಅಂತಾರೆ. ಊರಲ್ಲಿ ಚಾದಂಗಡಿ ಇಟ್ಕೊಂಡು 18ನೇ ವಯಸ್ಸಿನಲ್ಲಿದ್ದಂಥ ವ್ಯಕ್ತಿ. ಮರವರ್ ಅನ್ನುವ ಹಿಂದುಳಿದ ಸಮುದಾಯದ ಜಾತಿಗೆ ಸೇರಿದವರು. ಪಾಂಡ್ಯ ರಾಜವಂಶದಡಿಯಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ರಂತೆ ಮರವರ್. ನೋಡಿ, ಅಲ್ಲಿ ಜಯಲಲಿತಾ ಫೋಟೋ ಹೋಯಿತು, ಸ್ಟಾಲಿನ್ ಫೋಟೋ ಬಂತು. ಅದೇ ಜಾಗದಲ್ಲಿ ಜಯಲಲಿತಾ ಅವರ ಫೋಟೋ ಜಾಗದಲ್ಲೇ ಸ್ಟಾಲಿನ್ ಫೋಟೋ ಬಂತು. ಸಾವಿರದ 1973 ಪನ್ನೀರ್ ಸೆಲ್ವಂ AIADMK ಸೇರಿದ್ದು. 2001ರಿಂದ ಚುನಾವಣೆಗಳಿಗೆ ಸ್ಪರ್ಧಿಸ್ತಾ ಇದ್ದಾರೆ, ಒಂದು ಸಲವೂ ಸೋತಿಲ್ಲ. 2001ರಲ್ಲಿ ಮೊದಲ ಸಲ ಅಂದರೆ ಫಸ್ಟ್ ಟೈಮ್ MLA ಆದಾಗಲೇ ಮುಖ್ಯಮಂತ್ರಿನೂ ಆದರು. ಜಯಲಲಿತಾ ಕೆಳಗಿಳಿಯುವ ಸನ್ನಿವೇಶ ಬಂದಾಗ, ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಜಯಲಲಿತಾ ಅಧಿಕಾರ ವಹಿಸಿಕೊಳ್ಳಬಾರದು ಅಂತ. ಜಯಲಲಿತಾ ಅವರ ರುಬಾಬು ಗೊತ್ತಲ್ಲ ಆವಾಗ. ಜಯಲಲಿತಾ ಅವರ ಎದುರಿಗೆ ಯಾವ ವ್ಯಕ್ತಿಯೂ ಅಂದರೆ ನೇರವಾಗಿ ನಿಂತುಕೊಳ್ಳುವಂತೆಯೂ ಇರಲಿಲ್ಲ. ಕರೆದು ಪನ್ನೀರ್ ಸೆಲ್ವಂ ನಾನು CM ಆಗೋಕ್ಕಾಗ್ತಿಲ್ಲ, ನೀನು ಆಗಪ್ಪ ಅಂತ ಹೇಳಿದ್ರು. ಪನ್ನೀರ್ ಸೆಲ್ವಂ CM ಆದರಷ್ಟೇ. 2001ರಿಂದ 2002 6 ತಿಂಗಳು CM ಆಗಿದ್ರು. ಸೆಪ್ಟೆಂಬರ್ 21, 2001ರಿಂದ ಮಾರ್ಚ್ 1, 2002. 2014ರಲ್ಲಿ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಜಯಲಲಿತಾಗೆ ಶಿಕ್ಷೆಯಾದಾಗ
ಮತ್ತೆ 2ನೇ ಸಲ ಮುಖ್ಯಮಂತ್ರಿ ಆದ. ಬೆಂಗಳೂರಿನ ಕೋರ್ಟಿನಲ್ಲಿ ಬಂದಂಥ ಜಡ್ಜ್ಮೆಂಟ್ ಅದು. 2016ರಲ್ಲಿ ಜಯಲಲಿತಾ ಅನಾರೋಗ್ಯದ ಕಾರಣಕ್ಕಾಗಿ ಹಾಸ್ಪಿಟಲೈಸ್ ಆದರು. ಪನ್ನೀರ್ ಸೆಲ್ವಂ ಮತ್ತೊಮ್ಮೆ CM ಆದರು 3ನೇ ಸಲ. 2016 ಜಯಲಲಿತಾ ಅವರ ಮರಣದ ನಂತರ ಮತ್ತೆ CM ಆದರು. 3 ಸಲ ಅಂದೆ, ಆ್ಯಕ್ಚುಲಿ 4 ಸಲ ಇವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದದ್ದು. 2017ರಲ್ಲಿ AIADMKನಲ್ಲಿ ರಾಜಕೀಯ ತಿಕ್ಕಾಟಗಳು ಶುರುವಾದವು. AIADMK ಬಣಗಳ ವಿಲೀನದ ನಂತರ ಪಳನಿಸ್ವಾಮಿ ಮುಖ್ಯಮಂತ್ರಿ ಆದರು, ಪನ್ನೀರ್ ಸೆಲ್ವಂ ಉಪಮುಖ್ಯಮಂತ್ರಿ ಆದರು. ಅವಾಗ ಆ ನಂತರ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಮೇಲೆ 2022ರಲ್ಲಿ AIADMKಯಿಂದ ಉಚ್ಚಾಟನೆಗೊಂಡಿದ್ದರು. ಪನ್ನೀರ್ ಸೆಲ್ವಂ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. அரசியலில் இன்றைக்கு ஒரு சர்வாதிகாரியாக ஆணவ போக்கோடு நடந்து கொள்கின்ற எடப்பாடி எந்த காலத்திலும் இனி அரசியலில் வெற்றி பெற முடியாத ஒரு சூழ்நிலையை அதிமுகவுக்கு உருவாக்கியிருக்கிறார். அம்மா அவருடைய மறைவுக்கு பின்னால் லட்சக்கணக்கான அனைத்து இந்திய அண்ணா முன்னேற்ற கழக தொண்டர்கள் இன்றைக்கு தளபதி அவருடைய தலைமையை ஏற்று திராவிட முன்னேற்ற கழகத்தில் தங்களை இணைத்துக் கொண்டிருக்கிறார்கள் என்று நாடு தளபதி அவர்களை உற்று நோக்கி கொண்டிருக்கிறது. ஒரு அரசியல் இயக்கத்தை அரவணைப்போடு எப்படி நடத்த வேண்டும் என்ற இலக்கணத்தோடு தளபதி அவர்கள் திராவிட முன்னேற்ற கழகத்தை வழிநடத்தி சென்று கொண்டிருக்கிறார்கள். கடந்த 5 ஆண்டு காலம் முதலமைச்சராக பொறுப்பேற்று அனைத்து நிலைகளிலும் அனைத்து துறைகளிலும் நின்று ஒரு சிறப்பான ஆட்சியை நாட்டு மக்களுக்கு அர்ப்பணிக்கிற நோக்கத்தோடு தளபதி அவர்கள் ஒரு நல்ல ஆட்சியை, சிறந்த ஆட்சியை, சீர்மிகு ஆட்சியை தமிழக மக்களுக்கு தந்து கொண்டிருக்கிறார்கள் என்பது பல்வேறு சாதனைகளை அவர் புரிந்து கொண்டிருக்கிறார்கள் என்பதை ನಾಡು ಉನ್ನಿಪಾಗ. ನೀವು ಊಸರವಳ್ಳಿ ಇದ್ದಂತೆ ಅಂತ AIADMKದವರು ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪಕ್ಷದಲ್ಲಿ ಇಲ್ಲದೆ ಇದ್ದವರು ಎಲ್ಲಿ ಹೋದರೂ ಏನಾಗಬೇಕಾಗಿದೆ. ಈಗ ನಡೀತಾ ಇರೋದು ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಆಮ್ ಆದ್ಮಿ ಕಚೇರಿಗೆ ಬಂದರು. ಆಮ್ ಆದ್ಮಿ ಆಫೀಸ್ ಮುಂದೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಸಂಭ್ರಮಾಚರಣೆಗಳ ಮುಗಿಲು ಮುಟ್ಟಿದವೆ. ಅವರ ಕೈಗೆ ಒಂದು ಲೋಹದ ಗದೆಯನ್ನು ಕೊಟ್ಟು ಸ್ವಾಗತಿಸಲಾಯಿತು. ಏನಾಯ್ತಂಥದ್ದು? ಲಿಕ್ಕರ್ ಸ್ಕ್ಯಾಮ್ ಕೇಸ್ ಆಗಿತ್ತು ಅವರ ಮೇಲೆ. ದೆಹಲಿ ಮುಖ್ಯಮಂತ್ರಿ ಆಗಿದ್ದುಕೊಂಡು ದೆಹಲಿಗೆ ಹೊಸ ಮದ್ಯದ ನೀತಿಯನ್ನು ರೂಪಿಸಿ ಅದರಲ್ಲಿ ಮದ್ಯ ಮಾರಾಟಗಾರರಿಗೆ ಲಾಭ ಮಾಡಿಕೊಟ್ಟು 100 ಕೋಟಿ ರೂಪಾಯಿಯ ಲಂಚ ತಗೊಂಡು ಆ ಲಂಚದ ಹಣದಲ್ಲಿ ಗೋವಾ ಎಲೆಕ್ಷನ್ ಮಾಡಿದ್ರು ಅನ್ನುವ ಆರೋಪ ಬಂದಿತ್ತು. ಆರೋಪದ ಮೇಲೆ CBIನವರು ತನಿಖೆ ಮಾಡಿದ್ರು. ED ಅವರು ಮನಿ ಲಾಂಡ್ರಿಂಗ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡಿದ್ರು. CBIನವರು ಚಾರ್ಜ್ ಶೀಟ್ ಬರೆದು ರೋಸ್ ಅವೆನ್ಯೂ ಕೋರ್ಟಿಗೆ ಕೊಟ್ಟರು. ರೋಸ್ ಅವೆನ್ಯೂ ಕೋರ್ಟ್ ಇಡೀ ಚಾರ್ಜ್ ಶೀಟ್ ನೋಡಿ ಇದರಲ್ಲಿ ತಪ್ಪೆಲ್ಲಿದೆ ಅಂತ ಕೇಳಿದ್ರು ಅವರು. ದೆಹಲಿಗೆ ಹೊಸ ಮದ್ಯ ನೀತಿ ರೂಪಿಸಿದ್ರಲ್ಲಿ ದುಡ್ಡು ಹೊಡೆದಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತ ರೋಸ್ ಅವೆನ್ಯೂ ಕೋರ್ಟ್ ಕೇಳ್ತು. 23 ಜನ ಆರೋಪಿಗಳಿದ್ರು ಆ ಪ್ರಕರಣದಲ್ಲಿ. 18ನೇ ಆರೋಪಿ ಅರವಿಂದ್ ಕೇಜ್ರಿವಾಲ್ ಮಾಧ್ಯಮಗಳ ಮುಂದೆ ಬಂದು ಗೊಳೋ ಅಂತ ಕಣ್ಣೀರಿಟ್ಟಾಗ ಪಕ್ಕದಲ್ಲಿ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡ್ತಾ ಇರೋರು ಮನೀಶ್ ಸಿಸೋಡಿಯಾ. ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಾಗ ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ ಆಗಿದ್ದರು, ಶಿಕ್ಷಣ ಸಚಿವರು ಇಫ್ ಐ ಆಮ್ ನಾಟ್ ರಾಂಗ್. ಈ ಕೇಸ್ನಲ್ಲಿ ಇಬ್ಬರು ಜೈಲಿಗೆ ಹೋಗಿ ಬಂದವ್ರೆ. ಮನೀಶ್ ಸಿಸೋಡಿಯಾ 17 ತಿಂಗಳ ಜೈಲಿನಲ್ಲಿದ್ದರು, ಅರವಿಂದ್ ಕೇಜ್ರಿವಾಲ್ 5 ತಿಂಗಳ ಜೈಲಿನಲ್ಲಿದ್ದರು. ಮನೀಶ್ ಸಿಸೋಡಿಯಾ ಆರೋಪಿ ನಂಬರ್ 8, ಅರವಿಂದ್ ಕೇಜ್ರಿವಾಲ್ ಆರೋಪಿ ನಂಬರ್ 18. ರೋಸ್ ಅವೆನ್ಯೂ ಕೋರ್ಟ್ ಜಡ್ಜ್ಮೆಂಟ್ ನಂತರ ಅರವಿಂದ್ ಕೇಜ್ರಿವಾಲ್ ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. केजरीवाल भ्रष्ट है, केजरीवाल भ्रष्ट है. हो गए संभालिए सर, अपने आप संभालिए, हिम्मत सर, पीछे मिलाओ मत भाई. केजरीवाल भ्रष्ट नहीं है. मैंने केवल अपनी जिंदगी में ईमानदारी कमाई है. इन्होंने झूठा केस लगाया और आज ये साबित हो गया. कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है.
आम आदमी पार्टी कट्टर ईमानदार है। आती थी केजरीवाल जनता पार्टी जिस तरह से शराब घोटाला कर रही थी और हमारे ऊपर आरोप लगा रही थी, आज कोर्ट ने सारे आरोप खारिज कर दिए और जितने भी एक्यूज्ड थे सबको डिस्चार्ज कर दिया। हम हमेशा कहते थे सत्य की जीत होती है। थोड़ा नीचे करो यार। हमें भारतीय न्याय प्रणाली पे भरोसा है। मुंह पे जा रहे हैं सर के माइक नीचे। मैं जज साहब का बहुत बहुत शुक्रिया अदा करता हूँ जिन्होंने हमारे साथ न्याय किया, सत्य की जीत हुई। मैं हमेशा कहता था कि भगवान हमारे साथ है। भैया इसका पकड़ लो यार। मोदी जी ने ಕೋರ್ಟ್ ಏನು ಹೇಳ್ತಿವತ್ತು ರೋಸ್ ಅವೆನ್ಯೂ ಕೋರ್ಟ್ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿ ಸಲ್ಲಿಸಲಾಗಿದೆ. ದೋಷಾರೋಪಣಾ ಪಟ್ಟಿ ಅಂದರೆ ಚಾರ್ಜ್ ಶೀಟ್. CBI ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ, ಅನೇಕ ದೋಷಗಳಿವೆ. ದೆಹಲಿ ಮದ್ಯ ನೀತಿಯಲ್ಲಿ ಅಂದರೆ ಲಿಕ್ಕರ್ ಪಾಲಿಸಿ ಅಂತಂದಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಸರ್ಕಾರ, ಅದರಲ್ಲಿ ಯಾವುದೇ ಪಿತೂರಿ ಕ್ರಿಮಿನಲ್ ಉದ್ದೇಶ ಇರಲಿಲ್ಲ. ಮದ್ಯ ನೀತಿಯಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಕೋರ್ಟ್ನಲ್ಲಿ ವಿಚಾರಣೆಗೊಳಪಡುವ ಅರ್ಹತೆ ಕೂಡ ಈ ಪ್ರಕರಣಕ್ಕಿಲ್ಲ. ಆರೋಪಿಗಳ ವಿರುದ್ಧದ ಆರೋಪ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ಹೇಳಿದ್ರು. ಇದರದೊಂದು ಕ್ವಿಕ್ಕಾಗಿ ಟೈಮ್ ಲೈನ್ ಕೊಡ್ತೀವಿ ನಾವು. 2021-22ರಲ್ಲಿ ದೆಹಲಿಗೆ ಹೊಸ ಮದ್ಯ ನೀತಿಯನ್ನು ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಸರ್ಕಾರ ತಂತು. ಅಲ್ಲಿ ತನಕ ದೆಹಲಿಯಲ್ಲಿ ಲಿಕ್ಕರ್ ಮಾರಾಟ ಗೌರ್ಮೆಂಟ್ ಶಾಪ್ಗಳಲ್ಲಿ ಆಗ್ತಾ ಇತ್ತು. ಆ ಗೌರ್ಮೆಂಟ್ ಶಾಪ್ಗಳು ಬಹಳ ಶಾಬಿ ಇರ್ತಿದ್ವು. ಎಲ್ಲೋ ಮೂಲೆ ಒಂದು ಸಣ್ಣದಿರ್ತಿತ್ತು, ಅದಕ್ಕೆಲ್ಲ ಪೂರ್ತಿ ಗ್ರಿಲ್ ಹಾಕಿರ್ತಿದ್ರು, ಗ್ರಿಲ್ ಒಳಗಡೆಯಿಂದ ತಂದು ಕೊಡ್ತಿದ್ರು, ದುಡ್ಡು ತಗೋತಿದ್ರು, ಹಂಗೆ ನಡೀತಾ ಇತ್ತು. ಅರವಿಂದ್ ಕೇಜ್ರಿವಾಲು ಗೌರ್ಮೆಂಟ್ ಶಾಪ್ಗಳನ್ನೆಲ್ಲ ಮುಚ್ಚಿ ಪ್ರೈವೇಟ್ನವ್ರಿಗೆ ಕೊಡ್ತೀವಿ ಅಂತ ಹೊರಟರು. ಪ್ರೈವೇಟ್ನವ್ರಿಗೆ ಕೊಡ್ತೀವಿ ಅಂದಾಗ ಲಿಕ್ಕರ್ ಮೇಲಿನ ಟ್ಯಾಕ್ಸನ್ನು ಗಣನೀಯವಾಗಿ ಕಡಿಮೆ ಮಾಡಲಾಯಿತು. ಟ್ಯಾಕ್ಸ್ ತುಂಬ ಕಡಿಮೆ ಮಾಡಿಬಿಟ್ರು. ಇವ್ರ ಜಸ್ಟಿಫಿಕೇಶನ್ ಏನಿತ್ತು ಅಂದರೆ ಲಿಕ್ಕರ್ ಸೇಲ್ ಜಾಸ್ತಿ ಆದಾಗ ಟೋಟಲ್ ಅಬಕಾರಿ ಕಲೆಕ್ಷನ್ ಅಷ್ಟೇ ಬರುತ್ತೆ ಅಂತ. ಒಂದು ಬಾಟಲ್ ಮಾರಿ ತೆಗೆದುಕೊಳ್ತಾ ಇದ್ದ ಟ್ಯಾಕ್ಸ್ ಬದಲು 3 ಬಾಟಲ್ ಮಾರಿದಾಗ ಬರುತ್ತಲ್ಲ ಅಷ್ಟೇ ಅಂತ. ಹಾಗೆ ಹೊಸ ಲಿಕ್ಕರ್ ಪಾಲಿಸಿ ಆಯಿತು. ಗೌರ್ಮೆಂಟ್ ಶಾಪ್ಗಳೆಲ್ಲ ಕ್ಲೋಸ್ ಆದವು, ಪ್ರೈವೇಟ್ ಶಾಪ್ಗಳು ಓಪನ್ ಆದವು. ಜಗಮಗ ಅನ್ನಂಗೆ ಆದವು. ಈ ಬೆಂಗಳೂರಿನಲ್ಲಿ MRP ಶಾಪ್ಗಳೆಲ್ಲ ಇದಾವಲ್ಲ ದೊಡ್ಡದು, ಅಂದರೆ ಈ ಮಾಲ್ ಥರ ಒಳಗಡೆ ಹೋಗ್ಬಿಟ್ರೆ ಏನು ಸೂಪರ್ ಮಾರ್ಕೆಟ್ ಅಂತೀವಲ್ಲ ಆ ಥರದ ಅಂಗಡಿಗಳು ಉಟ್ಕೊಂಡು. ಟ್ಯಾಕ್ಸ್ ಕಡಿಮೆ ಆಗಿದ್ದಕ್ಕೆ ಮದ್ಯದ ಬಾಟಲ್ಗಳ ಮೇಲೆ ದೊಡ್ಡ ಡಿಸ್ಕೌಂಟ್ಗಳನ್ನು, ಆಫರ್ಗಳನ್ನು ಮದ್ಯ ಮಾರಾಟಗಾರರು ಕೊಡೋದಕ್ಕೆ ಶುರು ಮಾಡಿದ್ರು. ಆ ಮೂಲಕ ದೆಹಲಿಯಲ್ಲಿ ಮದ್ಯ ಮಾರಾಟ ಆಕಾಶಕ್ಕೆ ಏರ್ತು. ಒಂದು ಇದರಲ್ಲಿ ಸ್ಕ್ಯಾಮ್ ಏನಾಗಿತ್ತು ಅನ್ನೋದು ಒಂದು ಕಡೆ. ಇನ್ನೊಂದು, ಜೀವನದುದ್ದಕ್ಕೂ ಮದ್ಯಪಾನದ ವಿರುದ್ಧ ಚಳುವಳಿ ಮಾಡಿಕೊಂಡು ಬಂದಂಥ ಅಣ್ಣಾ ಹಜಾರೆ ಅವರನ್ನ ಮುಂದಿಟ್ಕೊಂಡು ಶುರುವಾದಂಥದ್ದು ಭ್ರಷ್ಟಾಚಾರ ವಿರೋಧಿ ಹೋರಾಟ. ಅಣ್ಣಾ ಹಜಾರೆ ಅವ್ರನ್ನ ಮುಂದಿಟ್ಕೊಂಡು, ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಹೆಂಗೆ ನಿಂತ್ಕೊಂಡಿದ್ದಾರೆ ಅದರ 10 ಪಟ್ಟು 100 ಪಟ್ಟು ಮದ್ಯಪಾನದ ವಿರುದ್ಧ ನಿಂತ್ಕೊಂಡಂಥ ಮನುಷ್ಯ. ಹಂಗೆ ನಿಂತ್ಕೊಂಡ ಮನುಷ್ಯನನ್ನು ಮುಂದಿಟ್ಕೊಂಡು ಒಂದು ಆ್ಯಂಟಿ ಕರಪ್ಷನ್ ಮೂಮೆಂಟ್ ಅಂತ ಶುರುವಾಗಿ ಆ ಮೂಮೆಂಟ್ನಿಂದ ಹುಟ್ಟಿಕೊಂಡಂಥ ಆಮ್ ಆದ್ಮಿ ಪಕ್ಷ ಲಿಕ್ಕರ್ ಪಾಲಿಸಿ ಚೇಂಜ್ ಮಾಡಿ ಮದ್ಯದ ಮೇಲಿನ ತೆರಿಗೆಯನ್ನು ಇಳಿಸಿ ಅತಿ ಹೆಚ್ಚು ಮದ್ಯ ಮಾರಾಟವಾಗುವಂಗೆ ಮಾಡ್ತಲ್ಲ ಅನ್ನೋದು ದಟ್ ಈಸ್ ಎಥಿಕಲ್ ಕ್ವಶನ್. ಈ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಅದಾಯಿತು. ಮದ್ಯ ಹಗರಣ ಅಂತ ದೆಹಲಿಯಲ್ಲಿ ಕಾಂಗ್ರೆಸ್ನವ್ರು ಮೊದಲು ಆರೋಪ ಮಾಡಿದ್ರು. ಅಜಯ್ ಮಾಕನ್ ದಾಖಲೆಗಳ ಮೇಲೆ ದಾಖಲೆಗಳನ್ನು ಕೊಟ್ಟರು. ನೋಡ್ರಿ ಇಲ್ಲಿ ಹಗರಣ ಆಗಿದೆ ಅಂತ. ಜುಲೈ 2022ರಲ್ಲಿ ದೆಹಲಿ ಮುಖ್ಯ ಕಾರ್ಯದರ್ಶಿಯ ವರದಿಯನ್ನು ಆಧರಿಸಿ ತನಿಖೆಗೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಶಿಫಾರಸು ಮಾಡಿದ್ರು. ಅಕ್ಟೋಬರ್ 2023ರಲ್ಲಿ ED ನೋಟಿಸ್ ಕೊಡ್ತು. ಒಂದರ ನಂತರ ಒಂದರಂತೆ ನೋಟಿಸ್ ಕೊಡ್ತಾ ಹೋದ್ರು. 4 ನೋಟಿಸ್ ಕೊಟ್ಟರು, ಜಪ್ಪಯ್ಯ ಅನ್ನಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಏನು ವಿಚಾರಣೆಗೆ ಬರಲಿಲ್ಲ. 5ನೇ ನೋಟಿಸಿಗೆ ಗೈರು ಹಾಜರಾದರೂ 6ನೇ ನೋಟಿಸ್ ಕೊಡ್ತು ED. ಮಾರ್ಚ್ 16, 2024 ತನಕ ಬಂದಿತ್ತು 6ನೇ ನೋಟಿಸ್ ಬರುವಷ್ಟೊತ್ತಿಗೆ. ಅರವಿಂದ್ ಕೇಜ್ರಿವಾಲ್ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿ ಹಾಕ್ಕೊಂಡ್ರು. ಜಾಮೀನು ಸಿಕ್ತವ್ರಿಗೆ. ಮಾರ್ಚ್ 21, 2024 ಅರವಿಂದ್ ಕೇಜ್ರಿವಾಲ್ರಿಗೆ ಜಾಮೀನು ಕೊಟ್ಟಿದ್ದನ್ನು ಪ್ರಶ್ನಿಸಿಕೊಂಡು ED ಹೈಕೋರ್ಟಿಗೆ ಹೋಯಿತು. ಹೈಕೋರ್ಟು ಅರವಿಂದ್ ಕೇಜ್ರಿವಾಲ್ರಿಗೆ ರಿಲೀಫ್ ಕೊಡಲಿಲ್ಲ.
ಆ ನಂತರವೂ ಸಮನ್ಸ್ ಮೇಲೆ ಸಮನ್ಸು 9 ಸಮನ್ಸ್ಗಳ ಬಂದವು ಅರವಿಂದ್ ಕೇಜ್ರಿವಾಲರಿಗೆ. 9ನೇ ಸಮನ್ಸಿಗೆ ಯಾವಾಗ ವಿಚಾರಣೆಗೆ ಬರಲಿಲ್ಲ ಆವಾಗ ಅರೆಸ್ಟ್ ಮಾಡಿದ್ರು. ಲೋಕಸಭಾ ಚುನಾವಣೆಗಳು ಪೀಕ್ನಲ್ಲಿದ್ದಂತಹ ಸಮಯ ಅದು. ಮಾರ್ಚ್ 21, 2024 ಅರೆಸ್ಟ್ ಆಗಿದ್ದು. ಮೇ 10, 2024 ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಅರವಿಂದ್ ಕೇಜ್ರಿವಾಲ್ರಿಗೆ ಜಾಮೀನು ಕೊಡಲಾಯಿತು ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ. ಜೂನ್ 5, 2024 ಜೂನ್ 2ನೇ ತಾರೀಕು ಹೋಗಿ ಮತ್ತೆ ಸರೆಂಡರ್ ಆದರು. ದೆಹಲಿ ಹೈಕೋರ್ಟ್ ಆನಂತರ ಜಾಮೀನನ್ನು ನಿರಾಕರಿಸಿತು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜಾಮೀನಾಯಿತು. ಆನಂತರ ಪ್ರಕರಣ ನಡ್ಕೊಂಡು ಬಂತು. CBIನವ್ರು ಜಾಮೀನು ಆದ ನಂತರ CBIನವ್ರು ಅರೆಸ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ನಿಂದ ಜಾಮೀನಾಯಿತು. ಜನವರಿ 22, 2026 2 ED ಕೇಸ್ನ ಖುಲಾಸೆ ಆಯಿತು. ಇವತ್ತು CBI ಕೇಸು ಖುಲಾಸೆ. ಅವರ ಪತ್ನಿ ಮಾತಾಡಿದ್ರು, ಸುನೀತಾ ಕೇಜ್ರಿವಾಲ್. ಕೇಳಿಸ್ಕೊಳ್ಳಿ. सबसे पहले मैं ईश्वर का धन्यवाद देना चाहूंगी. इस दुनिया में चाहे कोई कितना भी शक्तिवान हो जाए, लेकिन ईश्वर की शक्ति के ऊपर नहीं हो सकता. मैं जज साहब का भी धन्यवाद देना चाहूंगी जिन्होंने इतनी हिम्मत दिखाई. अरविंद जी ने पूरा जीवन ईमानदारी से जिया है और उनका एक ही ध्येय है कि ये देश खूब तरक्की करे. लेकिन इन लोगों ने अपने सत्ता के लालच में पिछले इतने सालों से हमारे ऊपर झूठी एलिगेशंस लगाई, हमारे को तड़पाया, हमारे को अरविंद जी को उनके साथियों को जेल में भेजा, बहुत कष्ट दिया. लेकिन मुझे विश्वास था कि ईश्वर हमारा साथ देंगे, सच की जीत होगी. मैं अपने उन साथियों का भी धन्यवाद देना चाहूंगी जो इस समय में हमारे साथ रहे. सबका बहुत बहुत धन्यवाद. ಮತ್ತೊಮ್ಮೆ ದೇಶದಲ್ಲಿ ಕೇಂದ್ರ ಸರ್ಕಾರ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಂಡು ರಾಜಕೀಯ ವಿರೋಧಿಗಳನ್ನು ಹಣಿತಾ ಇದೆ ಅನ್ನುವ ಚರ್ಚೆ ಶುರುವಾಗೋ ಹಂಗಾಗಿದೆ. ಚುನಾವಣೆಗಳ ಹತ್ರ ಬಂದಾಗ ಒಂದಲ್ಲ ಒಂದು ಕೇಸ್ ಹುಡುಕೋದು, ಯಾರನ್ನು ಚುನಾವಣಾ ಕಣದಲ್ಲಿ ಮಣಿಸುವುದು ಕಷ್ಟವೋ ಅಂಥವರನ್ನು CBI, ED, IT ಬಳಸ್ಕೊಂಡು ಮಣಿಸ್ಬಿಡುತ್ತೆ, ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತಾರೆ ಅನ್ನುವ ಚರ್ಚೆ ಮತ್ತೊಮ್ಮೆ ಶುರುವಾಯಿತು. ಕೋರ್ಟೇ ಹೇಳಿಬಿಡ್ತಲ್ಲ ಏನಿದೆ ಇದರಲ್ಲಿ. ಇಷ್ಟರ ಮಧ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಚುನಾವಣೆ ಸೋತರು. ಅವರ ಆಮ್ ಆದ್ಮಿ ಪಕ್ಷ ಚುನಾವಣೆ ಸೋತರು ಇನ್ ದ ಸೆನ್ಸ್ ಜನರ ನಿರ್ಧಾರ ಅಂತ ಹೇಳಬಹುದು. ಆದರೆ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಪಕ್ಷದ ಅತ್ಯುನ್ನತ ನಾಯಕನನ್ನು ಜೈಲಿನಲ್ಲಿಟ್ಟು ಪ್ರಚಾರಕ್ಕೆ ಜಾಮೀನು ತಗೊಂಡು ಬರೋ ಹಂಗೆ ಮಾಡಿಬಿಟ್ರೆ ಎಲೆಕ್ಷನ್ ಏನು ಮಾಡೋಕ್ಕಾಗತ್ತಾ? ಪಾರ್ಟಿಗೆ ಎಲೆಕ್ಷನ್ ಮಾಡೋಕ್ಕಾಗತ್ತಾ? ಇದು ಒಂದು ಕಡೆ. ಇನ್ನೊಂದು ಕಡೆ ಲಿಕ್ಕರ್ ಸ್ಕ್ಯಾಮ್ನ ಆರೋಪ ಮಾಡಿದವರು ಯಾರು? ಕಾಂಗ್ರೆಸ್ಸು. ಸಂಜೆ 7ರಿಂದ 8 ಅದನ್ನೇ ಡಿಬೇಟ್ ಮಾಡ್ತಾ ಇದ್ವಿ ನಾವು. ಅಲ್ಲ, ಅಟ್ಲೀಸ್ಟು INC.in ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್.in ಅಧಿಕೃತ ವೆಬ್ಸೈಟ್ನಿಂದ ಅವುಗಳನ್ನು ಈಗಾರು ಡಿಲೀಟ್ ಮಾಡಿ ಅಂತ. ಸ್ಟ್ಯಾಂಡ್ ಬದಲಾದ ನಂತರ, ಪಕ್ಷದ ನಿಲುವು ಬದಲಾದ ನಂತರ. ಈಗಲ್ಲ ಪಕ್ಷದ ನಿಲುವು ಬದಲಾಗಿತ್ತು. ಅಜಯ್ ಮಾಕನ್ ಆರೋಪ ಮಾಡಿದ್ರು. ಆರೋಪ ಮಾಡಿದ ಪ್ರೆಸ್ ಮೀಟ್ನ ವಿಡಿಯೋಗಳು ಇನ್ನೂ ಇದ್ದಾವೆ. ಅವ್ರು ಹೇಳ್ತಾರೆ, ಈ ಆರೋಪಗಳ ಆಧಾರದ ಮೇಲೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಏನಾದರೂ ಕ್ರಮ ಆದರೆ ಅದರ ಕ್ರೆಡಿಟ್ ಕಾಂಗ್ರೆಸ್ಸಿಗೆ ಸಿಗಬೇಕು ಅಂತ ಹೇಳಿದ್ರು ಅವರು. ಕಾಂಗ್ರೆಸ್ಸಿಗೆ ಅದರ ಕ್ರೆಡಿಟ್ ಸಿಗಬೇಕು ಅಂತ. ಆನಂತರ INDIA ಮೈತ್ರಿ ರೂಪುಗೊಂಡಿತು. ಅರವಿಂದ್ ಕೇಜ್ರಿವಾಲ್ ಅದರ ಭಾಗ ಆದರು. ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಜಾಮೀನು ಮೇಲೆ ಹೊರಗೆ ಬಂದಾಗ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಸಮಾವೇಶ. ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಿಂತುಬಿಟ್ರು. ಅಜಯ್ ಮಾಕನ್ ಆರೋಪ ಮಾಡಿದ್ದು, ಅದೇ ಆರೋಪದ ಮೇಲೆ ಸಕ್ಸೇನಾ ದೆಹಲಿಯ, ಅಂದರೆ ಆರೋಪದ ಮೇಲೆ ಅಂದರೆ ಅಜಯ್ ಮಾಕನ್ ಅವ್ರು ಕಂಪ್ಲೇಂಟ್ ಕಾಪಿ ಕೊಟ್ಟಿರಲಿಲ್ಲ. ಯಾವ ಲಿಕ್ಕರ್ ಸ್ಕ್ಯಾಮ್ನ ಆರೋಪ ಮಾಡಿದ್ರು ಅದೇ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿ ವಾಪಸ್ ಬಂದ ನಂತರ ಮತ್ತೆ ಕೈ ಹಿಡ್ಕೊಂಡು ನಿಂತ್ಕೊಂಡ್ರು. ಈಗ ಗೊತ್ತಿತ್ತು ನಮಗೆ BJP ಅವ್ರು ಹಿಂಗೆ ಮಾಡ್ತಾರೆ ಅಂತ. ಪವನ್ ಖೇರಾ ಮಾತಾಡ್ತಿರೋದು ನಮ್ಮವರೇ ಮಾಡಿದ ಆರೋಪ ಅನ್ನೋದು ಬಿಟ್ಬಿಟ್ರಿ. ಇದನ್ನೆಲ್ಲ ನಮ್ಮವರೇ ಮಾಡಿದ ಆರೋಪ ಅನ್ನೋದು ಬಿಟ್ಬಿಟ್ರು. ಕೇಳಿಸ್ಕೊಳ್ಳಿ ಪವನ್ ಖೇರಾ ಮಾತಾಡಿದ್ದು. And not surprising at all, most predictable. That's what the BJP does before every election. If it suits them to weaken the Congress, they'll strengthen Congress's rivals. That's what they did in the past also. Yesterday what they did was they gave sanction for prosecution against Chidambaram ji, because Tamil Nadu we have an election now. They want to weaken the Congress there. So the fundamental objective of the BJP is Congress Mukt Bharat. And to achieve that, and not... देखिए, निचली अदालत ने सबूतों के अभाव में उनको बरी किया है. यह तकनीकी विषय है, क्योंकि ये बात भी सही है कि सैकड़ों की संख्या में सिम कार्ड और फोन सबूत के रूप में नष्ट किए गए थे.
अब वो किस भाव से वो सबूत नष्ट किए गए थे, उस कारण से सबूतों का क्या अभाव उत्पन्न हुआ है, इस विषय को लेकर जो भी होगा, सीबीआई एक टेक्निकल इशू है, इस पे अगला स्टेप उठाएगी, वो हाई कोर्ट में जाते हैं या क्या होता है। जहां तक पार्टी का संदर्भ है, इस पूरे डिटेल के आने के बाद वह इस पर स्ट्रक्चर्ड रिप्लाई देगी। और यह भी बात विचारणीय है कि यदि सबूत बिल्कुल नहीं थे तो कोर्ट ने चार्जेस फ्रेम करने की परमिशन कैसे दी? इफ द एंटायर चार्जेस वर बेसलेस देन द चार्जेस वाज फ्रेम्ड, सो इसमें देयर आर सर्टेन टेक्निकल इशू। ಇದೆಲ್ಲದರ ಮಧ್ಯೆ ಒಂದೇನಾಯ್ತಂದರೆ, ನ್ಯಾಯಾಂಗ ನರೇಂದ್ರ ಮೋದಿ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತೆ, ನ್ಯಾಯಾಂಗವನ್ನು ಪಪೆಟ್ ರೀತಿಯಲ್ಲಿ ನರೇಂದ್ರ ಮೋದಿ ಬಳಸ್ತಾರೆ ಅನ್ನುವ ಆರೋಪಗಳು ಸುಳ್ಳು ಅನ್ನಂಗಾಯ್ತು. ಇತ್ತೀಚೆಗೆ ಒಂದು 2-3 ವಾರದಿಂದ ಬಂದಂತಹ ಜಡ್ಜ್ಮೆಂಟ್ಗಳಲ್ಲಿ ವಿರೋಧ ಪಕ್ಷಗಳ ಸಂಭ್ರಮ ಪಡ್ತಾ ಇದ್ದಾವೆ. ಉಳಿದ ಸಂಸ್ಥೆಗಳ ಮೇಲಿನ ಆರೋಪಗಳು ಹಾಗೆ ಉಳಿತವೆ. ಅಫ್ಕೋರ್ಸ್ ಬಿಡಿ, ನ್ಯಾಯಾಂಗ ಒಂದು ಸ್ವಾಯತ್ತವಾದಂಥ ಪ್ರಜಾಪ್ರಭುತ್ವದ ಅಂಗ. ನೋಡಿ, ಈಗ ಹೇಮಂತ್ ಸೊರೇನ್ ಜಾರ್ಖಂಡ್ನಲ್ಲಿ ತಗೊಂಡೋದ್ರು, ಅರೆಸ್ಟ್ ಮಾಡಿದ್ರು, ರಾಜೀನಾಮೆ ಕೊಟ್ಟರು, ಮುಖ್ಯಮಂತ್ರಿ ಆಗಿದ್ದ ಮನುಷ್ಯ. ಈಗ ಏನೂ ಇಲ್ಲ, ಅವ್ರ ಹತ್ರ ಸಾಕ್ಷ್ಯಗಳಿಲ್ಲ. ಕೋರ್ಟ್ ಕೇಳ್ತಿ, ಏನು ಆರೋಪ ಇದೆ ಇದರಲ್ಲಿ ಅಂತ. ಸುಧಾಂಶು ತ್ರಿವೇದಿ ಹೇಳೋದು ಚಂದ, ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ. ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಅಲ್ಲ ಸ್ವಾಮಿ, ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಅಲ್ಲ ಇದು. ಕೋರ್ಟ್ ಸ್ಪಷ್ಟವಾಗಿ ಕೇಳ್ತಾ ಇದೆ, ಸ್ಕ್ಯಾಮ್ ಎಲ್ಲಾಗಿದೆ ತೋರಿಸಿ ಇದರಲ್ಲಿ ಅಂತ. ಇದಕ್ಕೆ ಆಡಳಿತ ಪಕ್ಷ ಉತ್ತರ ಕೊಡಬೇಕಾಗತ್ತೆ. ಸಂಜೆ ನಮ್ಮ ಡಿಬೇಟಿಗೆ ಬಂದಂಥ BJP ವಕ್ತಾರ ಹೇಳ್ತಾ ಇದ್ರು, CBI ಸಂಪೂರ್ಣ ಸ್ವತಂತ್ರವಾಗಿದೆ, CBI ಸಂಪೂರ್ಣ ಸ್ವತಂತ್ರವಾಗಿದೆ. ಇನ್ನೂ ತನಕ ಕಿವಿಲಿ ಗುಯ್ಗುಡ್ತಾ ಇದೆ ನನಗೆ ಆ ಮಾತು, CBI ಸಂಪೂರ್ಣ ಸ್ವತಂತ್ರವಾಗಿದೆ ಅಂತ. ಹೈಕೋರ್ಟಿಗೆ ಅಪೀಲ್ ಹೋಗಿದ್ದಾರಂತೀಗ, ನೋಡೋಣ ಹೈಕೋರ್ಟ್ನಲ್ಲಿ ಏನು ಬರುತ್ತೆ. ಆ್ಯಸ್ ಆಫ್ ನಾವು ಇವತ್ತು ನಾನು ಏನು ಮಾತಾಡ್ತಿದ್ದೀನಿ, ಇವತ್ತು ರೋಸ್ ಅವೆನ್ಯೂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟಿನ ಮೇಲೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ರೋಸ್ ಅವೆನ್ಯೂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟಿನ ಮೇಲೆ ಗಳಗಳ ಹತ್ತುಬಿಟ್ರು ಅರವಿಂದ್ ಕೇಜ್ರಿವಾಲ್. ನೋಡಿದ್ರೆ ಪಾಪ ಅನ್ನಿಸ್ತಾ ಇತ್ತು. ಬಟ್ ಅರವಿಂದ್ ಕೇಜ್ರಿವಾಲ್ ಕೂಡ ಯೋಚನೆ ಮಾಡಬೇಕು. 12 ವರ್ಷದ ಹಿಂದೆ ಆಮ್ ಆದ್ಮಿ ಪಕ್ಷ ಅನ್ನುವುದು ಘಟಿತಗೊಂಡಾಗ, ಸ್ಥಾಪನೆಗೊಂಡಾಗ, ಅರವಿಂದ್ ಕೇಜ್ರಿವಾಲು ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ವೇದಿಕೆಯ ಮೇಲೆ ಬರೋರು ಕೈಯಲ್ಲಿ ಲಿಸ್ಟ್ ಹಿಡ್ಕೊಂಡು, ಭಾರತದ ಅತ್ಯಂತ ಭ್ರಷ್ಟ ರಾಜಕಾರಣಿಗಳ ಪಟ್ಟಿಯನ್ನು ಈಗ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ಅಂಥೇಳಿ ಹೆಸರುಗಳನ್ನು ಓದಕ್ಕೆ ಶುರು ಮಾಡಿಬಿಡೋರು. ಹೆಸರುಗಳನ್ನು ಓದಕ್ಕೆ ಶುರು ಮಾಡಿಬಿಡ್ತಿದ್ರು. ಎಂತೆಂಥವ್ರ ಹೆಸರು, ಅಯ್ಯೋ ರಾಮ. ಸೋನಿಯಾ ಗಾಂಧಿ ಅವ್ರ ಹೆಸರು ಬಂದಿದೆ ಇವ್ರ ಬಾಯಲ್ಲಿ, ರಾಬರ್ಟ್ ವಾದ್ರಾ ಹೆಸರು ಬಂದಿದೆ. ಕರ್ನಾಟಕಕ್ಕೆ ಬಂದರೆ ಯಡಿಯೂರಪ್ಪ ಭ್ರಷ್ಟ, ಅನಂತಕುಮಾರ್ ಭ್ರಷ್ಟ. ಆವಾಗ 12 ವರ್ಷದ ಹಿಂದಿನ ಕತೆ ನಾನು ಹೇಳ್ದೆ. ಅನಂತಕುಮಾರ್ ಭ್ರಷ್ಟ, ಕುಮಾರಸ್ವಾಮಿ ಭ್ರಷ್ಟ ರಾಜಕಾರಣಿ, ವೀರಪ್ಪ ಮೊಯ್ಲಿ ಅತ್ಯಂತ ಭ್ರಷ್ಟ. ಎಲ್ಲರ ಹೆಸರು ಹೇಳಿದ್ರಿ ಇವರು. ಯಾವ ಕೇಸ್ ಇತ್ತು, ಏನು ಸಾಕ್ಷ್ಯ ಇತ್ತು? ಅಂದರೆ ಪರಮ ಪ್ರಾಮಾಣಿಕರಾಗಿರುವ ನಾವು ಆಕಾಶದಿಂದ ಈ ಧರೆಗಿಳಿದು ಬಂದಿದ್ದೀವಿ. ನಮ್ಮ ಕೈಯಲ್ಲಿ ಒಂದು ಸ್ಟಿಕ್ಕರ್ ಇದೆ, ಯಾರು ಭ್ರಷ್ಟರು ಅನ್ನೋದನ್ನು ನಾವು ಕಂಡವ್ರಿಗೆ ಅಂಟಿಸ್ತಾ ಹೋಗ್ತೀವಿ ಅನ್ನುವ ರೀತಿಯಲ್ಲಿ ವೇದಿಕೆಯ ಮೇಲೆ ನಿಂತ್ಕೊಂಡು ಹೆಸರುಗಳನ್ನು ಓದೋದು. ಸೀನ್ ಚೇಂಜ್ ಆದರೆ ಯಾರ ಹೆಸರುಗಳನ್ನು ಓದಿದ್ರಲ್ಲ, ಮಮತಾ ಬ್ಯಾನರ್ಜಿ ಹೆಸರಿತ್ತು, ಮುಲಾಯಂ ಸಿಂಗ್ ಯಾದವ್ ಹೆಸರಿತ್ತು, ಅಖಿಲೇಶ್ ಯಾದವ್ ಹೆಸರಿತ್ತು, ಅವ್ರ ಜೊತೆ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಹಿಂಗೆ ಸೀನ್ ಚೇಂಜ್ ಆದರೆ ಅವಾಗ ಪತ್ರಕರ್ತರು ಕೇಳಿದ್ರು ಅವ್ರನ್ನ, ಅಲ್ಲ ಸ್ವಾಮಿ ಅತ್ಯಂತ ಭ್ರಷ್ಟರು ಅಂತ ಇವ್ರದೇ ಅಲ್ವಾ ನೀವು ಹೆಸರು ಹೇಳಿದ್ದು, ಅವ್ರ ಜೊತೆಗೆ ನಿಂತ್ಕೊಂಡಿದ್ದೀರಿ ಅಂದರೆ, ಇಲ್ಲ ಪ್ರಯಾರಿಟಿಗೆ ಮೋದಿನ ಸೋಲ್ಸೋದು ಅಂದ್ರೆ ಅವರು. ಪ್ರಯಾರಿಟಿ ಮೋದಿನ ಸೋಲ್ಸೋದು. ಆ್ಯಂಟಿ ಕರಪ್ಷನ್ ಮೂಮೆಂಟ್ ಮೂಲಕ ಸ್ಥಾಪಿತಗೊಂಡಂಥ ಒಂದು ಪಕ್ಷ, ಅದರ ಸುಪ್ರೀಂ ಲೀಡರ್ ಹೇಳ್ತಾ ಇದ್ರು, ನಾವು ಭ್ರಷ್ಟರ ಜೊತೆಗೆ ಕೈ ಜೋಡಿಸುವುದಕ್ಕಾದರೂ ತಯಾರು. ಇವತ್ತಿನ ಮಟ್ಟಿಗೆ ನನ್ನ ಎಲ್ಲ ಸಹಾನುಭೂತಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಏನಾಗುತ್ತೆ, ಹೈಕೋರ್ಟ್ನಲ್ಲಿ ಆದಾಗ ಹೇಳ್ತೀನಿ ನಾನು. ಇವತ್ತು ರೋಸ್ ಅವೆನ್ಯೂ ಕೋರ್ಟ್ ಕೊಟ್ಟಂಥ ತೀರ್ಪು ಅರವಿಂದ್ ಕೇಜ್ರಿವಾಲ್ರನ್ನು ನಿರಾಳಗೊಳಿಸಿದೆ, ಕಣ್ಣೀರು ಬರೋ ಹಂಗೆ ಮಾಡಿದೆ. ಅರವಿಂದ್ ಕೇಜ್ರಿವಾಲು ಕೂಡ ಒಂದು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ವೇದಿಕೆಯ ಮೇಲೆ ನಿಂತ್ಕೊಂಡು, ಅವನು ಭ್ರಷ್ಟ, ಇವನು ಭ್ರಷ್ಟ, ಅವನು ದುಡ್ಡು ತಿಂದಿದ್ದಾನೆ, ಇವನು ದುಡ್ಡು ತಿಂದಿದ್ದಾನೆ, ಅವನು ಸ್ಕ್ಯಾಮಲ್ಲಿದ್ದಾನೆ, ಇವನು ಸ್ಕ್ಯಾಮಲ್ಲಿದ್ದಾನೆ, ಸಾವಿರಾರು ಜನರ ಮುಂದೆ ನಿಂತು ಘೋಷಣೆಗಳನ್ನು ಮಾಡುವಾಗ, ಇನ್ನೊಬ್ಬರ ಹೆಸರುಗಳನ್ನು ತೆಗೆದುಕೊಳ್ಳುವಾಗ ಆಲೋಚನೆಯನ್ನು ಅರವಿಂದ್ ಕೇಜ್ರಿವಾಲ್ ಕೂಡ ಮಾಡಬೇಕಾಗಿತ್ತು. ಈ ಪ್ರಕರಣದಲ್ಲಿ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕವಿತಾ ಕೂಡ ಇದ್ದರು. 5 ತಿಂಗಳು ಜೈಲಲ್ಲಿದ್ದರು. ಸೌತ್ ಕಾರ್ಲ್ಟನ್ ಅಂತ ಒಂದು ಇತ್ತಂತೆ. ಅಂದರೆ ದಕ್ಷಿಣ ಭಾರತದ ಮದ್ಯ ಮಾರಾಟಗಾರರೆಲ್ಲ ಸೇರ್ಕೊಂಡು ಅರವಿಂದ್ ಕೇಜ್ರಿವಾಲ್ರಿಗೆ ದುಡ್ಡು ಕೊಟ್ಟು ದೆಹಲಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋ ಲೈಸೆನ್ಸ್ ತಗೊಂಡಿದ್ದಾರೆ. ಸೌತ್ ಕಾರ್ಲ್ಟನ್ ಅದರ ನೇತೃತ್ವವನ್ನು ಕವಿತಾ ವಹಿಸಿಕೊಂಡಿದ್ದರು ಅನ್ನುವ ಆರೋಪ ಇತ್ತು. ಅದರ ಮೇಲೆ ಅರೆಸ್ಟ್ ಆಗಿ ಇವರೊಂದು 5 ತಿಂಗಳ ಜೈಲಲ್ಲಿದ್ದು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ದರು. ಇವತ್ತು ಎಲ್ಲರ ಜೊತೆಗೆ ಕವಿತಾ ಕೂಡ
ಖುಲಾಸೆ. ಸಂಭ್ರಮಾಚರಣೆ ಅವರ ಮನೆ ಮುಂದೆ. ಅವ್ರ ಮಗ ಮಾತಾಡಿದ್ರು ನೋಡಿ, ಕೇಳಿಸ್ಕೊಂಡು. Extremely happy. Nandak Telsinde, it's a very politically motivated case and it has finally come to an end. We have all known it, the people of Telangana has always known it, and now the judicial courts have also demanded this, and nothing else. Satyameva Jayate. Thank you. Thank you. Jai Telangana. Extremely. ದಿಗೋಗೋಣ. ಪಾಕಿಸ್ತಾನ ಅಫ್ಘಾನಿಸ್ತಾನಗಳ ಮಧ್ಯೆ ಯುದ್ಧ ಅಂದರೆ ಅಧಿಕೃತವಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವರೇ ಘೋಷಣೆ ಮಾಡಿದರು, ನಮ್ಮಿಬ್ಬರ ಮಧ್ಯದಲ್ಲಿ ಯುದ್ಧ ಶುರುವಾಗಿದೆ ಅಂತ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಒಂದು ತಾಲಿಬಾನಿಗಳ ಮೂಲಕ ವಶಪಡಿಸಿಕೊಂಡಿದೆ. 15 ಸೇನಾ ನೆಲೆಗಳ ಏನು ಈ ಬಾರ್ಡರ್ ಪೋಸ್ಟ್ಗಳು ಅಂತೀವಲ್ಲ, ಅವುಗಳ ಮೇಲೆ ಹಿಡಿತ ಸಾಧಿಸಿಕೊಂಡಿದೆ ಅಫ್ಘಾನಿಸ್ತಾನ. ಎಲ್ಲಿ ತನಕ ಅಬೋಟಾಬಾದ್ ತನಕ ತಾಲಿಬಾನಿಗಳು ಕಳಿಸಿದ ಆರ್ಮ್ಡ್ ಡ್ರೋನ್ಗಳ ಬಂದು ಬಾಂಬ್ ಸುರಿಸ್ತಾ ಇದ್ದಾವೆ. ಇನ್ನೊಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನದೊಳಗೆ F-16 ಯುದ್ಧ ವಿಮಾನಗಳನ್ನೇ ನುಗ್ಗಿಸಿದೆ. ಅಷ್ಟು ಸೀರಿಯಸ್ ಆಗಿದೆ ಯುದ್ಧ. ಕಾಬೂಲ್ ಮೇಲೆ, ಕಂದಹಾರ್ ಮೇಲೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಹೋಗಿ ಬಾಂಬ್ ಸುರಿಸಿ ಬಂದಿದ್ದಾವೆ. ತಾಲಿಬಾನ್ ಕ್ಲೇಮ್ ಮಾಡ್ತಾ ಇರೋದು ನಾವು 55 ಪಾಕಿಸ್ತಾನಿ ಸೈನಿಕರನ್ನು ಹೊಡೆದಾಕಿದ್ದೀವಿ ಅಂತ. ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇರೋದು ನಾವು 175 ತಾಲಿಬಾನಿಗಳನ್ನು ಹೊಡೆದಾಕಿದ್ದೀವಿ ಅಂತ. ಈ ಮಧ್ಯದಲ್ಲಿ ಇದೊಂದು ವಿಡಿಯೋ ರಿಲೀಸ್ ಆಯಿತು, ಪಾಕಿಸ್ತಾನದ F-16 ಅನ್ನು ಅಫ್ಘಾನಿಸ್ತಾನದವ್ರು ಹೊಡೆದಾಕಿದ್ದಾರೆ ಅಂತ. ಬಟ್ ಲುಕ್ಸ್ ಲೈಕ್ AI ವಿಡಿಯೋ. ಇವತ್ತಿನ ಕಾಲದಲ್ಲಿ ನಂಬಕ್ಕಾಗೋದಿಲ್ಲ, ಯಾವ್ದು ನಿಜಾನೋ ಯಾವ್ದು ಸುಳ್ಳ ನಂಬಕ್ಕಾಗೋದಿಲ್ಲ. ರಫೇಲ್ ಜೆಟ್ ಬಿಯರಿಂಗ್ ನಂಬರ್ ಸೋ ಆ್ಯಂಡ್ ಸೋ ಅಂತ ಬಂತಿದ್ದು. ಇದು AI ವಿಡಿಯೋ ಆಗಿರುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಭಾಳ ಪ್ರಿಮಿಟಿವ್ ಟೆಕ್ನಾಲಜಿ ಇದೆ ರೀ. ಯುದ್ಧದ ಟೆಕ್ನಾಲಜಿ ವಿಷಯಕ್ಕೆ ಬಂದರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಅವ್ರ ಹತ್ರ ಏರ್ಫೋರ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಕೆಲವು ಡ್ರೋನ್ಗಳಿದ್ದಾವೆ, ಅವು ಕೂಡ ಟೆಕ್ನಾಲಜಿಕಲಿ ಎಷ್ಟು ಅಪ್ಗ್ರೇಡ್ ಆಗಿದ್ದಾವೆ ವಿ ಡೋಂಟ್ ನೋ. ಹಾಗಿದ್ದವ್ರು F-16 ಯುದ್ಧ ವಿಮಾನ ಹೊಡೆಯೋಕ್ಕಾಗತ್ತಾ ಇವ್ರ ಹತ್ರ? ಆ ವಿಡಿಯೋ ಫೇಕ್ ಅಂತ ನನಗಂತೂ ಅನ್ಸತ್ತಪ್ಪ. ಹೇಳ್ಕೊಂಡಿದ್ದಾರೆ ಅವ್ರು, ನಾವು ಹೊಡೆದಾಕಿದ್ದೀವಿ ನೋಡಿ F-16 ಅಂತ. ಪಾಕಿಸ್ತಾನದವ್ರು ನಮ್ಮ ಯಾವ ಯುದ್ಧ ವಿಮಾನವೂ ನಷ್ಟಗೊಂಡಿಲ್ಲ, ಎಲ್ಲವೂ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾವೆ ಅಂದಿದ್ದಾರೆ. ಬಟ್ ಈ ದೃಶ್ಯಗಳೆಲ್ಲ ನಿಜ. ಅಫ್ಘಾನಿಸ್ತಾನದ ಮೇಲೆ ದಾಳಿಯ ದೃಶ್ಯಗಳು, ಪಾಕಿಸ್ತಾನದಲ್ಲಿ ದಾಳಿಯ ದೃಶ್ಯಗಳು, ಇವೆಲ್ಲವೂ ನಿಜ. ಪಾಕಿಸ್ತಾನ ಗಜಬ್ ಲಿಲ್ ಹಕ್ ಅನ್ನುವಂಥ ಆಪರೇಷನ್ ಅನ್ನು ಶುರು ಮಾಡಿದೆ ಅಫ್ಘಾನಿಸ್ತಾನದ ಮೇಲೆ. ಗಜಬ್ ಲಿಲ್ ಹಕ್. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಯಾವುದೇ ರಾಜಿ ಇಲ್ಲದೆ ಯುದ್ಧ ಮಾಡ್ತೀವಿ ಅಂತಿದ್ದಾರೆ. ದೇಶದ ಜನ ಸುರಕ್ಷತೆ, ಸಾರ್ವಭೌಮತ್ವದ ಭದ್ರತೆಗೆ ನಾವು ಸಿದ್ಧ. ನಮ್ಮ ಪಡೆಗಳು ಯಾವುದೇ ಆಕ್ರಮಣ ಹತ್ತಿಕ್ಕೊಳ್ಳೋದಕ್ಕೆ ತಯಾರಾಗಿದ್ದಾವೆ. ತಾಯ್ನಾಡಿನ ರಕ್ಷಣೆಯಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಖ್ವಾಜಾ ಆಸಿಫ್ ಪಾಕಿಸ್ತಾನದ ರಕ್ಷಣಾ ಸಚಿವರು ಅಧಿಕೃತವಾಗಿ ಹೇಳಿದ್ರು, ನಮ್ಮಿಬ್ಬರ ಮಧ್ಯೆ ಯುದ್ಧ ಶುರುವಾಗಿದೆ ಅಂತ. ಭಾರತ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ನಡೆಸ್ತಾ ಇರುವ ದಾಳಿಯನ್ನು ಖಂಡಿಸಿದೆ. ಅಫ್ಘಾನಿಸ್ತಾನದ ಸಾರ್ವಭೌಮತೆಯನ್ನು ಪಾಕಿಸ್ತಾನ ಗೌರವಿಸಬೇಕು ಅಂತ ಹೇಳ್ತಾ ಇದೆ. ರಣಧೀರ್ ಜೈಸ್ವಾಲ್ ಭಾರತ ವಿದೇಶಾಂಗ ಸಚಿವಾಲಯದಿಂದ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಯಾಕೆ ಗದ್ದಲ ಈಗಿಂದಲ್ಲ. ಇತಿಹಾಸ ನೋಡೋದಕ್ಕೆ ಹೋದರೆ 1893ರಿಂದ ಇಬ್ಬರ ಮಧ್ಯದಲ್ಲಿ ತಿಕ್ಕಾಟ ಇದೆ. 1893 ನೀಡ್ಲೆಸ್ ಟು ಸೇ ಬ್ರಿಟಿಷರ ಆಳ್ತಾ ಇದ್ದ ಕಾಲ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ ಯಾವುದು ಅನ್ನುವ ತಿಕ್ಕಾಟ ಇದೆ. 2640 ಕಿಲೋಮೀಟರ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿರುವ ಗಡಿ. ಅದನ್ನು ಡ್ಯೂರಾಂಡ್ ಲೈನ್ ಅಂತ ಕರೀತಾರೆ, ಡ್ಯೂರಾಂಡ್ ರೇಖೆ ಅಂತ ಕರೀತಾರೆ. ಆವತ್ತಿನ ಅಫ್ಘಾನಿಸ್ತಾನದ ರಾಜ ಅಬ್ದುಲ್ ರೆಹಮಾನ್ ಖಾನ್ ಜೊತೆಗೆ ಎರಡನೆಯ ಆಂಗ್ಲೋ ಅಫ್ಘನ್ ಯುದ್ಧದ ನಂತರ ಬ್ರಿಟಿಷರು ಮಾಡಿಕೊಂಡ ಒಪ್ಪಂದದ ಪ್ರಕಾರ 1893ರಲ್ಲಿ ಆಗ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಮಾರ್ಟಿಮೇರ್ ಡ್ಯುರಾಂಡ್ ಅನ್ನುವವನ ಸಮ್ಮುಖದಲ್ಲಿ ಒಂದು ಗೆರೆಯನ್ನು ಎಳೆಯಲಾಯಿತು. ಬ್ರಿಟಿಷರು ಆಳ್ತಾ ಇದ್ದ ಭಾರತಕ್ಕೂ ಅಫ್ಘಾನಿಸ್ತಾನಕ್ಕೂ ಇದೇ ಬಾರ್ಡರ್ ಅಂತ ಒಂದು ಗೆರೆಯನ್ನು ಎಳೆಯಲಾಯಿತು. ಅದಾದ ಮೇಲೆ 1919ರಲ್ಲಿ ಆಂಗ್ಲೋ ಅಫ್ಘನ್ ಯುದ್ಧ ಆಯಿತು, ಅಫ್ಘಾನಿಸ್ತಾನ ಸ್ವತಂತ್ರ ಆಯಿತು. ನೋಡಿ, ಬ್ರಿಟಿಷರಿಗೂ ಕೂಡ ಅಫ್ಘಾನಿಸ್ತಾನವನ್ನು ಪೂರ್ತಿಯಾಗಿ ವಶಪಡಿಸಿಕೊಂಡು ಆಳೋದಕ್ಕಾಗಿರಲಿಲ್ಲ.
ಆವಾಗ 1919 ಒಂದು ಅಂತಿಮ ಒಪ್ಪಂದ ಆಯಿತು. ಒಪ್ಪಂದದ ಪ್ರಕಾರ ಪಶ್ತೂನ್ ಬುಡಕಟ್ಟು ಸಮುದಾಯದವರು ಎಲ್ಲೆಲ್ಲಿದ್ದಾರೋ ಅದು ಎಲ್ಲವೂ ಅಫ್ಘಾನಿಸ್ತಾನದ ಪ್ರದೇಶ. ಪಶ್ತೂನಿಗಳು ಅಂದರೆ ಮೂಲ ಅಫ್ಘಾನಿರೋರು, ಅವರು ಎಲ್ಲೆಲ್ಲಿದ್ದಾರೋ ಅದಷ್ಟು ಅಫ್ಘಾನಿಸ್ತಾನದ ಪ್ರದೇಶ. ಇದು ಸೆಲ್ಫ್ ಕಾಂಟ್ರಾಡಿಕ್ಟರಿ ಆಗಿಬಿಡ್ತು. ಡ್ಯೂರಾಂಡ್ ಲೈನನ್ನು ನಂಬ್ಕೊಂಡು ಹೋಗೋದಾದರೆ ಅದೇ ಅಫ್ಘಾನಿಸ್ತಾನದ ಗಡಿ ಅಂತ ಅಂದ್ಕೊಂಡ್ರೆ ಬರೀ 42% ಪಶ್ತೂನಿಗಳ ಮಾತ್ರ ಅಫ್ಘಾನಿಸ್ತಾನದಲ್ಲಿ ಇರ್ತಾರೆ. ಉಳಿದವರು ಈಗ ಪಾಕಿಸ್ತಾನ ಏನು ಕ್ಲೇಮ್ ಮಾಡ್ಕೊಳ್ಳುತ್ತಲ್ಲ ನಮ್ಮ ದೇಶ ಅಂತ ಅಲ್ಲಿದ್ದಾರೆ. ಆ ಪಶ್ತೂನಿಗಳು ವಾಸ ಮಾಡುವ ಅಷ್ಟು ಪ್ರದೇಶ ನಮಗೆ ಸೇರಬೇಕು ಅಂತ ಅಫ್ಘಾನಿಸ್ತಾನ ಹೇಳುತ್ತೆ. ಅದಕ್ಕಾಗಿ ನಡೀತಾ ಇರುವ ತಿಕ್ಕಾಟ. ಪಾಕಿಸ್ತಾನ ಡ್ಯೂರಾಂಡ್ ಲೈನ್ ಫೈನಲ್ ಅನ್ನತ್ತೆ. ಅಫ್ಘಾನಿಸ್ತಾನ 1919 ಒಪ್ಪಂದದ ಪ್ರಕಾರ ಪಶ್ತೂನ್ಗಳು ಎಲ್ಲೆಲ್ಲಿದ್ದಾರೋ ಅದು ನಮ್ಮ ಜಾಗ ಅಂತ ಹೇಳುತ್ತೆ. ಅದಕ್ಕಾಗಿ ನಡೀತಾ ಇರುವ ಸಂಘರ್ಷ ಮುಂದುವರಿಯುವ ಸಾಧ್ಯತೆ ಇದೆ. ಪಾಕಿಸ್ತಾನ ಭಾರತವನ್ನು ಬ್ಲೇಮ್ ಮಾಡ್ತಾ ಇದೆ, ಭಾರತ ಅಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಅಫ್ಘಾನಿಸ್ತಾನ ಅನ್ನುವುದು ಭಾರತದ ವಸಾಹತಾಗಿದೆ ಅಂತದು, ಕಾಲನಿ ಆಗಿಬಿಟ್ಟಿದೆ ಭಾರತಕ್ಕೆ ಅಂತ. 2021 ತನಕ ಅಷ್ಟು ಇರಲಿಲ್ಲ ಈ ಗಲಾಟೆ. 2021 ವಿ ಸ್ಟಿಲ್ ರಿಮೆಂಬರ್ ದೋಸ್ ವಿಜುವಲ್ಸ್ ಅಲ್ಲ. ನ್ಯಾಟೋ ಪಡೆಗಳು ಅಫ್ಘಾನಿಸ್ತಾನದಿಂದ ಹೊರಟು ಹೋದವು, ಗಂಟು ಮೂಟೆ ಕಟ್ಕೊಂಡು ಹೋದವು, ವಾಪಸ್ ಇಡೀ ಅಫ್ಘಾನಿಸ್ತಾನ ತಾಲಿಬಾನಿಗಳ ಕೈಗೆ ಸಿಕ್ತು. ಅದಾದ ನಂತರ ತಾಲಿಬಾನ್ ಪಾಕಿಸ್ತಾನದಲ್ಲಿರೋ ನಮ್ಮ ಜಾಗ ವಾಪಸ್ ಬರಬೇಕು ಅಂತ ಶುರು ಮಾಡ್ಕೊಳ್ತು. 2023-24 ಆವಾಗಿನಿಂದ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗೋದು, ಒಂದಷ್ಟು ಸೈನಿಕರನ್ನ ಕೊಂದು ಹೋಗೋದು ನಡೀತಾನೇ ಇದೆ. ಈಗ ಫುಲ್ ಫ್ಲೆಡ್ಜ್ಡ್ ವಾರ್ ಲೆವೆಲ್ಗೆ ಇದು ಬಂದಿದೆ. ನೋಡೋಣ ಏನೇನಾಗುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.